ದತ್ತಾತ್ರೇಯಂ ಮಹಾತ್ಮನಂ ವರದಂ ಭಕ್ತವತ್ಸಲಂ ಪ್ರಪರ್ನಾತಹರಂ ವಂದೇ ಸ್ಮೃತಗಾಮಿ ಸನೋವತೋ ಔದೋ ಬ್ರಹ್ಮ ತಥಾ ಮಧ್ಯೆ ವಿಷ್ಣುರಂತೆ ಸದಾಶಿವಃ ಮೂರ್ತಿತ್ರಯಸ್ವರೂಪಾಯ ದತ್ತಾತ್ರೇಯ ನಮೋಸ್ತುತೇ. ವೀಕ್ಷಕರೇ ನಮಸ್ಕಾರ. ಗುರುಗ್ರಹ ಬದಲಾವಣೆಯಿಂದಾಗಿ ಮಿಥುನ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಇಷ್ಟು ದಿನ ನಿಮ್ಮ ರಾಶಿನಲ್ಲೇ ಜನ್ಮ ರಾಶಿಯಲ್ಲೇ ಗುರು ಇದ್ದರು. ಈಗ ನಿಮ್ಮ ರಾಶಿಯಿಂದ ಎರಡನೆಯ ಮನೆಗೆ ಸಂಚಾರ ಮಾಡೋದ್ರಿಂದ ಕರ್ಕಾಟಕ ರಾಶಿಯಲ್ಲಿ ಗುರುವು ಉಚ್ಚನಾಗಿರ್ತಾನೆ, ಎಕ್ಸಾಲ್ಟೆಡ್. ಅದರಿಂದಾಗಿ ನಿಮಗೆ ನಿಮ್ಮ ರಾಶಿಯಿಂದ ಎರಡನೇ ಮನೆ ಬಂದು ಧನಸ್ಥಾನ, ಗುರು ಎರಡನೆಯ ಮನೆಯಲ್ಲಿ ಇರೋದ್ರಿಂದ ನಿಮಗೆ ಗುರುಬಲ ಇದೆ. ಮಿಥುನ ರಾಶಿಯವರಿಗೆ ಜೂನ್ 2ರಿಂದ ಗುರುಬಲ. ನಿಮ್ಮ ಆರ್ಥಿಕ ಸ್ಥಿತಿ, ಕುಟುಂಬ, ಆಸ್ತಿ, ವೃತ್ತಿ, ಆಧ್ಯಾತ್ಮಿಕ ಈ 5 ವಿಷಯದಲ್ಲಿ ಗುರುವಿನಿಂದ ಏನೆಲ್ಲ ಲಾಭ ಸಿಗುತ್ತೆ ಅಂತ ತಿಳಿಯೋಣ ಬನ್ನಿ. ಮಿಥುನ ರಾಶಿಯವರಿಗೆ ಇಲ್ಲಿ ಗುರು 2ನೇ ಭಾವದಲ್ಲಿರೋದ್ರಿಂದ ಒಳ್ಳೆ ಲಾಭ. ಧನವಂತರಾಗ್ತೀರಾ, ಭೂಮಿ ಮತ್ತು ಸ್ಥಿರಾಸ್ತಿ ಖರೀದಿ ಮಾಡ್ತೀರಾ, ಮತ್ತು ಆರ್ಥಿಕದಲ್ಲಿ ತುಂಬಾ ವೃದ್ಧಿಯಾಗುತ್ತೆ. ನಿಮ್ಮದು ಏನೇ ಹಣಕಾಸಿನ ವಿಷಯದಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಇದು ಒಳ್ಳೆಯ ಸಮಯ. ಆದಾಯ ಹೆಚ್ಚು ಮಾಡ್ಕೊತೀರಾ, ಹೆಚ್ಚಾಗುತ್ತೆ ನಿಮ್ಮ ಆದಾಯ. ಇವಾಗ ಗುರು 2ನೇ ಮನೆಯಲ್ಲಿರೋದ್ರಿಂದ ಹೆಚ್ಚಾಗುತ್ತೆ. ಯೋಗ್ಯ ರೀತಿಯಲ್ಲಿ ಹಣ ಸಂಪಾದನೆ ಮಾಡ್ತೀರಾ. ಹೊಸ ಮನೆ ಖರೀದಿ ಮಾಡಬೇಕಾದ್ರೂ ನಿಮಗೆ ಒಳ್ಳೆ ಅವಕಾಶಗಳು ನಿಮಗೆ ಎದುರಾಗ್ಬೋದು. ಕುಟುಂಬದ ವಿಚಾರ ಹೇಳಬೇಕಾದ್ರೆ ಕುಟುಂಬದಲ್ಲಿ ಸಂತೋಷ, ಹೊಂದಾಣಿಕೆ ಜಾಸ್ತಿ ಆಗುತ್ತೆ. ಮತ್ತು ಫ್ಯಾಮ್ಲಿ ಜೊತೆ ಒಳ್ಳೆ ಆಳವಾದ ಕನೆಕ್ಷನ್ನೂ ಆಗುತ್ತೆ. ಮತ್ತು ನಿಮ್ಮ ಮೃದುವಾದ ಮಾತಿನಿಂದ ಎಲ್ಲರ ಮನಸ್ಸನ್ನು ಒಲಿಸ್ಕೊತೀರ ನೀವು. ಮತ್ತು ಮನೆಯಲ್ಲೂ ಹಾಗೆ, ಮತ್ತು ಆಫೀಸಲ್ಲೂ ಎಲ್ಲ ಚೆನ್ನಾಗಿ ಮಾತಾಡಿ ಎಲ್ಲರ ಮನಸ್ಸನ್ನ ಗೆದ್ಬಿಡ್ತೀರ. ಕೆಲಸ ಜಾಗದಲ್ಲಿ ಸ್ಪಷ್ಟವಾಗಿ ಮಾತಾಡಿ ನಿಮ್ಮ ಸಾಮರ್ಥ್ಯನ ಹೆಚ್ಚಿಸ್ಕೊತೀರ. ಅದರಿಂದಾಗಿ ನಿಮಗೆ ಒಳ್ಳೆ ಗುರುತು ಸಿಗುತ್ತೆ. ನಿಮ್ಮ ಕರಿಯರಲ್ಲಿ ಇಂಪ್ರೂವ್ಮೆಂಟ್ ಆಗಿ ಮತ್ತು ನಿಮಗೆ ರೆಕಗ್ನಿಷನ್ ಸಿಗುತ್ತೆ. ಹಾಗೆ ನೀವು ಎಜುಕೇಷನ್ ಡಿಪಾರ್ಟ್ಮೆಂಟು ಅಥವಾ ಕೌನ್ಸ್ಲಿಂಗು ಇಲ್ಲ ಅಡ್ವೈಸರಿ ಥರ ಕೆಲಸ ಮಾಡ್ತಾಯಿದ್ರೂ ಅಲ್ಲೂ ನಿಮಗೆ ಒಳ್ಳೆ ಗುರುತು ಸಿಗುತ್ತೆ. ದೇವತಾ ಕಾರ್ಯ ಮಾಡೋದ್ರಲ್ಲೂ ಅಧಿಕ ಆಸಕ್ತಿ ಮತ್ತು ಭಕ್ತಿ ತೋರಿಸ್ತೀರ ನೀವು. ಅದರಿಂದಾಗಿ ನಿಮಗೆ ಒಳ್ಳೆಯ ಮನಸ್ಥಿತಿ ಚೆನ್ನಾಗಾಗುತ್ತೆ, ಮೆಂಟಲ್ ಪೀಸು ಸಿಗುತ್ತೆ. ನೀವು ಯಾವುದೇ ಹೊಸ ಕೆಲಸ ಪ್ರಾರಂಭ ಮಾಡಬೇಕಾದ್ರೆ ಇಲ್ಲ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಜುಲೈ 14ರಿಂದ ಆಗಸ್ಟ್ 12ರವರೆಗೆ ಗುರು ಇಲ್ಲಿ ಅಸ್ತನಾಗ್ತಾನೆ. ಅಂದರೆ ಸೂರ್ಯ ತುಂಬ ಹತ್ತಿರ ಇರೋದ್ರಿಂದ ಗುರುವಿನ ಶಕ್ತಿ ಇಲ್ಲಿ ಕಳೆದುಕೊಳ್ಳೋದ್ರಿಂದ ನೀವು ಯಾವುದೇ ಹೊಸದು ಪ್ರಾರಂಭ ಮಾಡಬೇಕಾದ್ರೆ ಇಲ್ಲಿ ಅವಾಯ್ಡ್ ಮಾಡೋದೇ ಉತ್ತಮ. ಒಟ್ಟಾರೆ ಹೇಳಬೇಕಾದ್ರೆ ಮಿಥುನ ರಾಶಿಯವರಿಗೆ ಗುರು ಬದಲಾವಣೆಯಿಂದ ತುಂಬಾ ಉತ್ತಮ ಫಲ, ಗುರುಬಲ ಇದೆ, ತುಂಬ ಚೆನ್ನಾಗಿದೆ. ಗುರುವಿನ ಆರಾಧನೆ ಮಾಡಿ ಇನ್ನೂ ಮತ್ತಷ್ಟು ಚೆನ್ನಾಗಾಗುತ್ತೆ. ಧನ್ಯವಾದಗಳು.